ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು, ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ವಿಶೇಷವಾಗಿ ಯುವ ಕಾಂಗ್ರೆಸ್ಸಲ್ಲಿ ಇದೆ ಅಂತ ಮಾತನ್ನು ಹೇಳ್ತಾ, ಯೂತ್ ಕಾಂಗ್ರೆಸ್ ದೊಡ್ಡ ಸಂಘಟನೆ, ಬಹಳ ಬಲಿಷ್ಠವಾದ ಸಂಘಟನೆ. ನಾನು ಕೂಡ ಅಖಿಲ ಭಾರತ ಯೂತ್ ಕಾಂಗ್ರೆಸ್ನ ಜನಸೆಕ್ರೆಟರಿ ಕೂಡ ಆಗಿ ಕೆಲಸ ಮಾಡಿದ್ದೀನಿ. ಅದರಿಂದ ನಿಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿ ಇದೆ. ಇವತ್ತು ಮಂಜುನಾಥ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ತಾವು ಮಾಡಬೇಕು. ಈ ಏನು ಭಾರತೀಯ ಜನತಾ ಪಾರ್ಟಿಯ 10 ವರ್ಷದ BJP ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಹಲವಾರು ಸ್ಟೇಟ್ಮೆಂಟ್ಗಳು ಮೋದಿಯವರು ಇವತ್ತು ಜನರಿಗೆ ದಾರಿ ತಪ್ಪಿಸಿದ್ದಾರೆ. ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲುತ್ತೆ. ಅಷ್ಟು ಸುಳ್ಳುಗಳ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದಂಥ ಮಾತನ್ನು ಹೇಳ್ತಾ, ಅವರು ಅಧಿಕಾರಕ್ಕೆ ಬರೋ ಮುಂಚೆ ಹಲವಾರು ಘೋಷಣೆ ಮಾಡಿದ್ರು. ಇವತ್ತು ಪೆಟ್ರೋಲ್ ಬೆಲೆ ನಮ್ಮ ಸರ್ಕಾರ ಅಧಿಕಾರ ಇರುವಾಗ 55 ರೂಪಾಯಿ ಇತ್ತು, ಇವತ್ತು 100ಕ್ಕೆ ದಾಟಿದೆ. ಡೀಸೆಲ್ ಬೆಲೆ ದಾಟಿದೆ, ಗ್ಯಾಸ್ ಬೆಲೆ ದಾಟಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದರೆ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರೇ ನೀವು ಅಧಿಕಾರಕ್ಕೆ ಬಂದಿರ, ರಾಮರಾಜ್ಯ ಮಾಡಲಿಲ್ಲ, ರಾವಣ ರಾಜ್ಯ ಮಾಡಿ ಸಮಾಜವನ್ನು ಹೊಡೆಯುವಂಥ ಕೆಲಸ ತಾವು ಮಾಡ್ತಾ ಇದ್ದಂಥ ಮಾತನ್ನು ಹೇಳ್ತಾ, ಇವತ್ತು ಯುವಕರಿಗೆ ದೊಡ್ಡ ಶಕ್ತಿ ಇದೆ, ಹೋರಾಟ ಮಾಡೋಂಥ ಮನಸ್ಸಿದೆ. ಇವತ್ತೇನಾದರೂ ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇತಿಹಾಸನ ಯುವಕರು ಅರಿಬೇಕು, ಆವಾಗಲೇ ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾ,